ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 1 ವರ್ಷಕ್ಕೆ ಆಗುವಷ್ಟು ಆಲೂಗಡ್ಡೆ ಚಿಪ್ಸನ್ನು ಬಿಸಿಲು ಇಲ್ಲದೇ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆಲೂಗಡ್ಡೆನ ನಾವು ಚೂಸ್ ಮಾಡುವಾಗ ಈ ಥರ ಅದ್ರ ಮೇಲಿನ ಸಿಪ್ಪೆ ತುಂಬ ನೈಸಾಗಿ ಇರಬೇಕು, ತೆಳುವಾಗಿರಬೇಕು. ಆ ಥರ ಆಲೂಗಡ್ಡೆ ಇದ್ದರೆ ಚಿಪ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ಲೈಸಸ್ನ ಅಗಲವಾದಂಥ ಭಾಗ ಇರುತ್ತಲ್ವ, ಅಲ್ಲಿಂದ ಮಾಡ್ಕೊಳ್ಳೋದ್ರಿಂದ ಚಿಪ್ಸು ಮುದುಡೆ ಆಗುವುದಿಲ್ಲ ಕರಿದ ಮೇಲೆ. ಸೊ ಆ ಥರ ಮಾಡಿಕೊಂಡು ಅದನ್ನು ನೀರಲ್ಲೇ ನೆನೆಸಿ ಇಟ್ಕೊಳ್ಬೇಕು. ಎಲ್ಲದೂ ಅದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ರಿಮೂವ್ ಆಗೋದಕ್ಕೆ. ಹಾಗೆಯೇ ಅದನ್ನು ಎಲ್ಲ ತೆಗೆದ್ಬಿಟ್ಟು ಓವರ್ ನೈಟ್ ರಾತ್ರಿ ಪೂರ್ತಿ ನೆನೆಸಿ ಇಡಬೇಕು ನೀರಲ್ಲಿ. ಆಗ ನಮಗೆ ಚಿಪ್ಸು ಸಾಫ್ಟಾಗಿ ಬರಲ್ಲ, ಕುದಿಸುವಾಗ ಅದು ಬೇಗ ಬೆಂದು ಹೋಗಲ್ಲ. ಸೊ ಹಾಗಾಗಿ ರಾತ್ರಿ ಎಲ್ಲ ನೆನೆಸಿದಾಗ ಅದರಲ್ಲಿರುವಂಥ ಎಕ್ಸ್ಟ್ರಾ ವೈಟ್ ಪೌಡ್ರ್ ಥರ ಸ್ಟಾರ್ಚ್ ಇರುತ್ತಲ್ವ, ಅದು ಕೂಡ ರಿಮೂವ್ ಆಗುತ್ತೆ. ಅದಾದಮೇಲೆ ನೀರನ್ನು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 kg ಆಲೂಗಡ್ಡೆ ಚಿಪ್ಸನ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಉಪ್ಪನ್ನು ಕೂಡ ನಾವು ತುಂಬಾ ಕಡಿಮೆ ಯೂಸ್ ಮಾಡಬೇಕು. 1 kgಗೆ 1 ಸ್ಪೂನಷ್ಟು ಮಾತ್ರ. ಕರಿದಾದಮೇಲೆ ಆಲೂಗಡ್ಡೆ ತುಂಬ ಉಪ್ಪನ್ನು ಹೀರ್ಕೊಂಡಿರುತ್ತೆ, ಹಾಗಾಗಿ ಉಪ್ಪು ನೋಡಿ ಸೇರಿಸ್ಕೋಬೇಕು. ಇದನ್ನು ನಾನು 20ರಿಂದ 22 ನಿಮಿಷದಷ್ಟು ಅದನ್ನು ಕುದಿಸ್ಕೊಳ್ತೀನಿ. ನೋಡಿ, ಬಾಯ್ಲ್ ಆದಮೇಲೆ ಈ ಥರ ಫೋಲ್ಡ್ ಮಾಡಿದರೂ ಕೂಡ ಅದು ಕಟ್ ಆಗ್ತಾಯಿಲ್ಲ. ಇಷ್ಟರವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು, ಆಲ್ಮೋಸ್ಟ್ 80-85%ನಷ್ಟು. ಅದಾದಮೇಲೆ ಇದನ್ನು ನಾನು ಬಿಸಿಲಲ್ಲಿ ಮಾಡ್ತಾಯಿಲ್ಲ, ಮನೆ ಒಳಗೇ ನೆರಳಲ್ಲಿ ಫ್ಯಾನ್ ಕೆಳಗಡೆ ಹಾಕಿ ಒಣಗಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನಮಗೆ ಡ್ರೈ ಆಗೋದಕ್ಕೆ ಫ್ಯಾನ್ ಕೆಳಗೆ 3 ದಿನ ತಗೊಳುತ್ತೆ. ಆವಾಗ ಅದಾದಮೇಲೆ ನಾವು ಅದನ್ನು ಚೆನ್ನಾಗಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ನೀಟಾಗಿ ಕಟ್ಟಿ ಇಟ್ಕೊಳ್ಳೋದ್ರಿಂದ ವರ್ಷವಿಡೀ ನಮಗೆ ಆಲೂಗಡ್ಡೆ ಚಿಪ್ಸ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಆಲೂಗಡ್ಡೆ ಚಿಪ್ಸ್ ತಿಂತೀವಲ್ವ, ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಹಾಗೆ ಎಣ್ಣೆಯನ್ನು ಇದು ಹೀರ್ಕೊಳ್ಳಲ್ಲ ಹೆಚ್ಚು, ಹಾಗಾಗಿ ಟೇಸ್ಟ್ನೂ ಚೆನ್ನಾಗಿರುತ್ತೆ. ನೀವೂ ಒಂದ್ಸರಿ ಟ್ರೈ ಮಾಡಿ. ಚಿಂತೆ ಇಲ್ಲದೆ ಬಿಸಿಲೇಬೇಕು ಅಂತ ಏನೂ ಇಲ್ಲ, ಚಿಂತೆ ಇಲ್ಲದೆ ನಾವು ಈ ಚಿಪ್ಸನ್ನು ಮಾಡ್ಕೋಬೋದು. ನೋಡಿ, ಹಾರ್ಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಕಂಪ್ಲೀಟಾಗಿ ಡ್ರೈ ಆದಾಗ ಅದು 3 days ತೊಗೊಂಡಿತ್ತು. ನೋಡಿ, ಕರಿತಾ ಇದ್ದೀನಿ. ಆವಾಗ ಚಿಕ್ಕ ಇದ್ದಿದ್ದು ಕೂಡ ಎಷ್ಟು ದೊಡ್ಡದಾಗಿ ಅರಳ್ತಾ ಇದೆ. ಪರ್ಫೆಕ್ಟಾಗಿ ಆಲೂಗಡ್ಡೆ ಚಿಪ್ಸ್ ರೆಡಿ ಆಯಿತು. ಈ ಚಿಪ್ಸು 1 ವರ್ಷಕ್ಕೆ ಆಗುವಷ್ಟು ನಾವು ಮಾಡಿಕೊಂಡು ತೆಗೆದು ಇಟ್ಕೋಬೋದು, ಸ್ವಲ್ಪ ಕೂಡ ಹಾಳಾಗಲ್ಲ. ನೀವೂ ಟ್ರೈ ಮಾಡಿ. ಇನ್ನೂ ನೀಟಾಗಿ ಲಾಂಗ್ ವಿಡಿಯೋನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಅಲ್ಲೂ ಕೂಡ ಒಂದ್ಸರಿ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.